ರಾಜಸ್ಥಾನ್ ರಾಯಲ್ಸ್ ಸಕ್ಸಸ್ಫುಲ್ ಆಗಿ ಚೇಸ್ ಮಾಡಿದ್ರು ಮಾರ್ರೆ. ನಮಸ್ಕಾರ ಎಲ್ರಿಗೆ, ಜನಾರ್ದನ್ ಸರ್ ಮಾತಾಡ್ತಾ ಇರೋದು. ಕುಶಲ ಕ್ಷೇಮ ಸೌಖ್ಯವೇ? ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರನ್ ಕ್ರಿಕೆಟ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ರಾಜಸ್ಥಾನ್ ನಿಮ್ಗೆ ಚೇಸ್ ಮಾಡಲಿಕ್ಕೆ ಬರ್ತದಾ? ನಮ್ಗೆ ನೆನಪೇ ಹೋಗಿತ್ತಲ್ಲ ಮಾರ್ರೆ. ಹೌದು, ನಮ್ಗೆ ನೆನಪೇ ಹೋಗಿತ್ತು. ಯಾಕಂತಂದರೆ ಸೆಕೆಂಡ್ ಹಾಫಲ್ಲಿ ಇವರು 5 ಮ್ಯಾಚ್ ಗೆಲ್ಲುವಂಥ ಮ್ಯಾಚನ್ನು ಸೋತದ್ದು, ಇನ್ಕ್ಲೂಡಿಂಗ್ RCB ಮೇಲಿನ ಮ್ಯಾಚ್ ಕೂಡ ಹಾಗೆ ಗೆಲ್ಲುವಂಥ ಮ್ಯಾಚ್ ಸೋತರು. ಡೆಲ್ಲಿಯ ಮೇಲೆ ಏನು ಟೈ ಮಾಡಿಕೊಂಡು ಸೋತರು, ಸೂಪರ್ ಓವರ್ ತನಕ ತಗೊಂಡೋಗಿ ಸೋತರು. ಲಕ್ನೋ ಮೇಲೆ ಲಾಸ್ಟ್ ಓವರಲ್ಲಿ ಸೋತರು. RCB ಮೇಲೆ ಒಂದು 11 ರನ್ನಿಂದ ಸೋತರು. KKR ಮೇಲೆ 1 ರನ್ನಿಂದ ಏನೋ ಸೋತಿದ್ರು. ಮತ್ತು ಇನ್ನೊಂದು ಮ್ಯಾಚ್ ಹಾಗೆ ಒಂದು 10-11 ರನ್ನಿಂದ ಸೋತಿದ್ರು. ಒಟ್ಟು 5 ಮ್ಯಾಚ್ ಗೆಲ್ಲುವಂಥ ಮ್ಯಾಚ್ ನೋಡಿ. RR ವೀಕ್ ಟೀಮ್ ಅಲ್ಲ, ಅವ್ರದ್ದು ಮಿಡಲ್ ಮತ್ತು ಆರ್ಡರ್ ಎರಡು ಇರದೆ ಎಂತೆಂತಾಗಿ ಈ ಒಂದು IPL ಅಲ್ಲಿ 9ನೇ ಪ್ಲೇಸಿಗೆ ತಳ್ಳಲ್ಪಟ್ಟರು, ಎಲಿಮಿನೇಟ್ ಆದರು. ಇವತ್ತು CSK ವಿರುದ್ಧದ ಮ್ಯಾಚ್ 9 ಹಾಗೂ 10ನೇ ಪ್ಲೇಸಲ್ಲಿರುವಂತಹ ತಂಡಗಳು RR ಮತ್ತು CSK. ಅವುಗಳ ನಡುವೆ ಮ್ಯಾಚ್ ಇದ್ದದ್ದಾಗಿತ್ತು. ಫಸ್ಟ್ ಬ್ಯಾಟಿಂಗ್ ಮಾಡಿದಂತಹ CSK 187 ರನ್ ಹೊಡೀತು. ಫ್ರ್ಯಾಂಕ್ಲಿ ಸ್ಪೀಕಿಂಗ್ ನನ್ನ 20-30 ರನ್ ಹೊಡಿಬೇಕಿತ್ತು. ಯಾಕಂತಂದರೆ ನೋಡಿ, ಫಸ್ಟ್ 2 ವಿಕೆಟ್ ಡಮ್ ಅಂತ ಹೋಯ್ತು. ಕಾನ್ವೆ ಅವರು ಔಟ್ ಆದರು. ಪವರ್ ಪ್ಲೇಯಲ್ಲಿ 8 ಬಾಲಿಗೆ 10 ರನ್ ಹೊಡೆದು ಔಟ್ ಆದರು. ಉರ್ವಿಲ್ ಪಟೇಲ್ ಅವರು ಎಂತ ಅಂದ್ಕೊಂಡ್ರೆ ನಾನು ಹೊಡೆದದೆಲ್ಲ 6 ಆಗ್ತದೆ ಅಂತ ಅಂದ್ಕೊಂಡ್ರ ಅಂತ ಸುಮ್ಮನೆ ತೀರಾ ಅರ್ಜೆಂಟ್ ಮಾಡಿದರು. ಮಿಸ್ ಟೈಮ್ ಆಗಿ ಕ್ಯಾಚ್ ಕೊಟ್ಟು ಔಟ್ ಆದರು. 2 ವಿಕೆಟ್ ಕೂಡ ಯುದ್ವೀರ್ ಸಿಂಗ್ ಅವರ ಓವರಲ್ಲೇ ಬಂದದ್ದಾಗಿತ್ತು. ಅದಾದ ಮೇಲೆ 2 ಡೌನು ಅಂದರೆ 2 ವಿಕೆಟ್ ಹೋದ್ಮೇಲೆ ಅಶ್ವಿನ್ ಅವರನ್ನು ಕಳಿಸಿದರು. ನನಗೆ ಇದು ಲಾಜಿಕ್ ಎಲ್ಲ ಅರ್ಥ ಆಗೋದಿಲ್ಲ. ಯಾಕೆ ನಿಮ್ಮಲ್ಲಿ ಬ್ಯಾಟ್ಸ್ಮನ್ ಇಲ್ವಾ? ಬ್ಯಾಟ್ಸ್ಮನ್ ಕಳಿಸಿ, ಅಷ್ಟು ಯಾಕೆ ಹೆದರುದು? ಎಂತಕ್ಕೆ ಡಿಫೆನ್ಸಿವ್ ಮೋಡಿಗೆ ಯಾಕೆ ಹೋಗೋದು? ಎಲ್ಲರೂ ಕೂಡ ಅಟ್ಯಾಕಿಂಗ್ ಕ್ರಿಕೆಟ್ ಆಡ್ತಾ ಇರುವಾಗ ಯಾಕೆ CSK ಒಂದು ಡಿಫೆನ್ಸಿವ್ ಮೋಡಿಗೆ ಹೋಗ್ತಾ ಇದ್ದಾರೆ? ಅದರ ಅರ್ಥ ನಾನು ಏನು ಅಶ್ವಿನ್ ಅವ್ರನ್ನ ಒಂದು ತೀರಾ ಕೆಟ್ಟದಾಗಿ ನೋಡ್ತಿದ್ದೇನೆ ಹಾಗೆ ಅಂತ ಅಲ್ಲ. ಟೆಸ್ಟ್ ಕ್ರಿಕೆಟ್ಗೆ ಅವರೊಬ್ಬ ಪರಿಪೂರ್ಣ ಆಲ್ರೌಂಡರ್ ಆಗಿದ್ದು, ಈಗ ರಿಟೈರ್ಮೆಂಟ್ ಘೋಷಣೆ ಮಾಡಿದ್ದಾರೆ. ಬಟ್ T20 ಅಂತ ಬಂದಾಗ ಶಿ ಈಸ್ ಅ ಬೌಲರ್. ನೀವು ಅವರನ್ನು ನರೇನ್ ಥರ ನೋಡಲಿಕ್ಕೆ ಆಗೋದಿಲ್ಲ. ನರೇನ್ ಅವ್ರಿಗೆ ಒಂದು ಪವರ್ ಉಂಟು. ಓಕೆ, ಅವ್ರ ಪವರ್ ಪ್ಲೇಯನ್ನು ಚೆನ್ನಾಗಿ ಯೂಸ್ ಮಾಡಿಕೊಳ್ತಾರೆ. ಅವ್ರಿಗೆ ಸಕ್ಸಸ್ ಸಿಕ್ಕಿದೆ IPL ಅಲ್ಲಿ ಓಪನರ್ ಆಗಿ. ಬಟ್ ಇವ್ರನ್ನ ಯಾಕೆ ಅಪ್ ದ ಆರ್ಡರ್ ಆಡಿಸೋದು? ಇವರು ರಾಜಸ್ಥಾನಿಗೆ ಆಡ್ತಿದ್ದಾಗ ಸಹ ಅಶ್ವಿನ್ ಅವ್ರನ್ನ ಕೆಲವೊಂದು ಮ್ಯಾಚಲ್ಲಿ ಅಪ್ ದ ಆರ್ಡರ್ ಎಲ್ಲ ಆಡಿಸ್ತಿದ್ರು. ಯಾಕೆ ಈ ರೇಂಜಿಗೆ ಯಾಕೆ ಎಕ್ಸ್ಪೆರಿಮೆಂಟ್ ಅಂತ ಅರ್ಥ ಆಗಲಿಲ್ಲ. 3 ಬಾಲಿಗೆ 11 ರನ್ ಹೊಡೆದ್ರು. ಒಂದು ಸಿಂಗಲ್, ನೆಕ್ಸ್ಟ್ ಬಾಲ್ 4, ಅದರ ನೆಕ್ಸ್ಟ್ ಬಾಲ್ 6 ಎಲ್ಲ ಹೊಡೆದ್ರು. ಅದಾದಮೇಲೆ ಸ್ಲೋ ಆದರು. 8 ಬಾಲಿಗೆ 13 ರನ್ ಹೊಡೆದು ಔಟ್ ಆದರು ಅವರು. ನೆಕ್ಸ್ಟ್ ಜಡೇಜಾ ಅವರು 5 ಬಾಲ್ ಆಡಿದರು. 5 ಬಾಲಿಗೆ 1 ರನ್ ಹೊಡೆದದು. ಈ IPL ಅಲ್ಲಿ ಆ್ಯಸ್ ಅ ಬ್ಯಾಟ್ಸ್ಮನ್ RCB ಮೇಲೆ ಒಂದು 70+ ಹೊಡೆದಿದ್ದಾರೆ. ಬಿಟ್ಟರೆ ಜಡೇಜಾ ಅವರು ಓವರಾಲ್ ನೋಡಿದ್ರೆ ಆ್ಯಸ್ ಅ ಬ್ಯಾಟ್ಸ್ಮನ್ ಅದು ಅಂದರೆ ಆಲ್ರೌಂಡರ್ ಥರ ಕನ್ಸಿಡರ್ ಮಾಡೋದಲ್ವ ಅವರನ್ನು. ಆಲ್ರೌಂಡರ್ ಆಗಿ ನಮಗೆ ಲಿಸನ್ ನೋಡಲಿಕ್ಕೆ ಸಿಗಲಿಲ್ಲ ಜಡೇಜಾ ಅವರು. ಮೋರ್ ಆಫ್ ಅ ಬೌಲರ್ ಆಗಿಯೇ ನಮಗೆ ನೋಡಲಿಕ್ಕೆ ಸಿಕ್ಕಿದ್ದು ಈ IPL ಅಲ್ಲಿ. ಸೊ ಈ 4 ಬ್ಯಾಟ್ಸ್ಮನ್ ಅಂತ ಹೇಳಿದ್ರೆ ಈ 4 ಆಟಗಾರರು ಕೈ ಕೊಟ್ಟರು. ಭಾರಿ ಚಂದ ಮಾಡಿ ಆಡಿದ ಅಂಥ ಆಟಗಾರರು ಇಬ್ಬರು. ಒಂದು ಅವರ ಆಯುಷ್ ಮಾತ್ರೆ ಅವರು 20 ಬಾಲಿಗೆ 43 ರನ್ನು, 8 4 1 6, 8 4 32 6 38, 43 ರನ್ನಲ್ಲಿ 38 ರನ್ ಬೌಂಡ್ರಿ ಹಾಗೂ ಸಿಕ್ಸರಲ್ಲಿಯೇ ಹರಿದು ಬಂದಿತ್ತು. ಆ್ಯಂಡ್ ಅವರಿಗೆ ಸಾಥ್ ಕೊಟ್ಟದ್ದು ಅಂದರೆ ಅವ್ರು ಔಟ್ ಆದಮೇಲೆ ಇನ್ನೊಬ್ಬ ಪ್ಲೇಯರ್ ದಡಬಡ ಅಂತ ಹೊಡೆದದ್ದು ಬ್ರೇವಿಸ್ ಅವರು 25 ಬಾಲಿಗೆ 42 ರನ್. ಅವರು ಡಿಸೈಡ್ ಆಗಿದ್ದಾರೆ ಅಂತ ಅನಿಸ್ತದೆ. RCB ಮೇಲೆ ಒಂದು ಡಕ್ಔಟ್ ಆಗಿದ್ರು ಫಸ್ಟ್ ಬಾಲಲ್ಲಿ. ಅದು ಔಟ್ ಆಗಿರಲಿಲ್ಲ, ಅವರು DRS ತಗೊಳ್ಬೇಕಿತ್ತು. ಆ ಒಂದು ಮ್ಯಾಚ್ ಬಿಟ್ಟರೆ ಮಿಕ್ಕಿದಂಥ ಮ್ಯಾಚ್ 4 ಮ್ಯಾಚಲ್ಲಿ ಅಂದರೆ ಅವರು ಸೆಕೆಂಡ್ ಹಾಫ್ ಆಫ್ ದ IPL ಅಲ್ಲಿ ಬಂದದ್ದು ರಿಪ್ಲೇಸ್ಮೆಂಟ್ ಪ್ಲೇಯರ್ ಆಗಿ ಅವರು ಡಿಸೈಡ್ ಮಾಡಿದ್ದಾರೆ ಅಂತ ಅನಿಸ್ತದೆ. 26 ಬಾಲ್ಗಿಂತ ಜಾಸ್ತಿನೇ ಆಡೋದಿಲ್ಲ, ಬಟ್ ಇಂಟೆಂಟಲ್ಲಿ ಆಡ್ತೇನೆ ಅಂತ. ಯಾಕಂತಂದರೆ ಅವ್ರದ್ದು ಇನ್ನಿಂಗ್ಸ್ ಎಲ್ಲ ಹೇಗಿತ್ತು ಅಂತಂದರೆ, ಯಾವುದೋ ಒಂದು ಮ್ಯಾಚಲ್ಲಿ 26 ಬಾಲ್ ಆಡಿದ್ದಾರೆ, ಮಿಕ್ಕಿದಂಥ 3 ಮ್ಯಾಚಲ್ಲಿ 25 ಬಾಲ್ ಆಡಿದ್ದಾರೆ. 25 ಬಾಲಿಗೆ 42, 25 ಬಾಲಿಗೆ 52, 25 ಬಾಲಿಗೆ 32 ಮತ್ತು 26 ಬಾಲಿಗೆ 32. ಇವತ್ತು 25 ಬಾಲಿಗೆ 42 ರನ್. ಅಲ್ಲಿಗೆ ಫಿಕ್ಸ್ ಆಗಿದ್ದಾರೆ ಅಂತ ಅನಿಸ್ತದೆ. ನಾನು 25 ಬಾಲ್ ಆಡ್ತೀನಿ, 42 ರನ್ ಅಥವಾ 52 ರನ್ ಅಥವಾ 32 ರನ್ ಹೊಡಿತೇನೆ ಅಂತ. ಚಂದದ ಇನ್ನಿಂಗ್ಸ್, ಭಾರಿ ಚಂದ ಮಾಡಿ ಆಡಿದರು. ಆ್ಯಂಡ್ ದೂಬೆ ಅವರು ಆಡಿದರು, ಅದು ಮೋರ್ ಆಫ್ ಎನ್ ಆ್ಯಂಕರ್ ಇನ್ನಿಂಗ್ಸ್. 32 ಬಾಲಿಗೆ 39 ರನ್ ಹರಿದು ಬಂತು ನೋಡಿ. ಆಯುಷ್ ಮಾತ್ರೆ ಮತ್ತು ಎಸ್ಪೆಷಲಿ ಬ್ರೇವಿಸ್ ಅವರು ಔಟ್ ಆದಮೇಲೆ ನಿಜವಾಗಿ ಕೂಡ ಆ ಒಂದು ರನ್ನಿನ ವೇಗ ಖಂಡಿತವಾಗಿ ಡೌನ್ ಆದದಂತ ಹೌದು. ಧೋನಿ ಅವರು 17 ಬಾಲಿಗೆ 16 ರನ್ ಹೊಡೆದ್ರು. ಫಿನಿಷರ್ ಆಗಿ ನೋಡಲಿಕ್ಕೆ ಇಷ್ಟಪಡ್ತಾರೆ ಎಲ್ಲರೂ ಕೂಡ.
ಆ ಒಂದು ಫಿನಿಶಿಂಗ್ ಟಚ್ ಇವತ್ತು ಬರಲೇ ಇಲ್ಲ. ಎಲ್ಲರೂ ಕಾಯ್ತಿದ್ರು, ಈಗ ಬರ್ತದೆ. ಅವ್ರು ಹೋದ್ರು ಅಷ್ಟೇ ಪೆವಿಲಿಯನ್ಗೆ. ಆ ಒಂದು ಇನ್ನಿಂಗ್ಸ್ ಬರಲಿಲ್ಲ. ಲಾಸ್ಟ್ 3 ಓವರಲ್ಲಿ 17 ರನ್ ಹರಿದು ಬರಲಿಲ್ಲ. 17 ರನ್ ಹರಿದು ಬಂದದಾಗೆ 3 ಓವರಿಗೆ ಕೇವಲ 17 ರನ್ ಮಾತ್ರ ಹೊಡಿಲಿಕ್ಕಾದದ್ದು. ಲಾಸ್ಟ್ ಆ ಡೆತ್ ಓವರಲ್ಲಿ ಆಕಾಶ್ ಮಧ್ವಾಲ್ ಮತ್ತು ತುಷಾರ್ ದೇಶಪಾಂಡೆ ಅವರು ಜಾಸ್ತಿ ಯಾರ್ಕರ್ ಲೆಂತ್ ಬಾಲ್ಸನ್ನು ಹಾಕಿದ್ರು. ಸ್ಟಾರ್ಟಿಂಗ್ ಯುದ್ವೀರ್ ಸಿಂಗ್ ಅವರು 3 ವಿಕೆಟ್ ತೆಗೆದಿದ್ರು. ಈ ಕಡೆ ಕೊನೆಗೆ ಡೆತ್ ಓವರ್ಸಲ್ಲಿ ಆಕಾಶ್ ಮಧ್ವಾಲ್ ಅವರು 3 ವಿಕೆಟ್ ತೆಗೆದ್ರು. ಸೊ 187 ರನ್. ಬಟ್ ಡಿಫೆಂಡ್ ಮಾಡ್ಬೋದಾ CSK? ಯಾಕಂದರೆ RRಗೆ ಚೇಸ್ ಮಾಡಲಿಕ್ಕೆ ಬರೋದಿಲ್ಲ. ಅವರು 18 ಓವರ್ ಒಂದು ಭಾರಿ ಚಂದದ ಕ್ರಿಕೆಟ್ ಆಡ್ತಾರೆ. ಲಾಸ್ಟ್ 2 ಓವರಿಗೆ ಮೈ ಮೇಲೆ ಎಂತ ಬರ್ತದೆ ಅಂತ ಗೊತ್ತಿಲ್ಲ. ಅದಕ್ಕೆ ಇವತ್ತು ಡಿಸೈಡ್ ಆಗಿದ್ರು ಅಂತ ಕಾಣ್ತದೆ. ಮ್ಯಾನೇಜ್ಮೆಂಟ್ ಕೂಡ ಹೇಳಿದ್ರು ಅಂತ ಕಾಣ್ತದೆ, ಅಣ್ಣ 18 ಓವರ್ ಒಳಗಡೆ ನೀವು ಚೇಸ್ ಮಾಡಬೇಕು ಅಷ್ಟೇ, ದ್ಯಾಟ್ಸ್ ಇಟ್. 18 ಓವರ್ ನಂತರ ನಿಮಗೆ ಬ್ಯಾಟಿಂಗ್ ಸಿಕ್ಕಿದರೆ ನಿಮಗೆ ಎಂತಾಗ್ತದೆ ಅಂತ ಗೊತ್ತಿಲ್ಲ. ಸೊ T20 ಕ್ರಿಕೆಟ್ ಒಟ್ಟು 40 ಓವರ್ ಆಟ ಅಂತ ಹೇಳ್ತಾರೆ. ಬ್ಯಾಟಿಂಗ್ 20 ಓವರ್, ಬೌಲಿಂಗ್ 20 ಓವರ್, ಆ ಥರ ಒಟ್ಟು 40 ಓವರ್. ಬಟ್ ನೋ ನಮಗೆ ಕೇವಲ 38 ಓವರ್ ಆಟ ಮಾತ್ರ. ಫಸ್ಟ್ 20 ಓವರ್ ನೀವು ಬೌಲಿಂಗ್ ಹಾಕಿದ್ದೀರಿ, ನೆಕ್ಸ್ಟ್ 18 ಓವರ್ ಬ್ಯಾಟಿಂಗ್ ಅಂತ ದ್ರಾವಿಡ್ ಅವರು ಹೇಳಿದ್ರು ಅಂತ ಕಾಣ್ತದೆ. ಇವತ್ತು ಎಲ್ಲರೂ ಎಕ್ಸೆಪ್ಟ್ ಪರಾಗ್ ಎಲ್ಲರೂ ಕೂಡ ಭಾರಿ ಚಂದ ಆಡಿದರು. ಅವರವರ ಪೊಟೆನ್ಷಿಯಲ್ ಅಂತ ಇರ್ತದಲ್ಲ, ಒಂದು ಪೊಟೆನ್ಷಿಯಲ್, ಆ ಪೊಟೆನ್ಷಿಯಲ್ಗೆ ತಕ್ಕದಾಗಿರುವಂತಹ ಆಟ ಆಡಿದರು. ಜೈಸ್ವಾಲ್ ಎವರ್ ಕನ್ಸಿಸ್ಟೆಂಟ್ ರಾಜಸ್ಥಾನಿಗೆ 3 ಸೀಸನ್ನಿಂದ ಕೂಡ ಭಾರಿ ಚಂದದ ಕ್ರಿಕೆಟ್ ಆಡ್ತಾ ಇದ್ದಾರೆ. 14 ಮ್ಯಾಚಲ್ಲಿ ಈಗ 559 ರನ್ ಹೊಡೆದು ಅವರ ಒಂದು ಈ ಒಂದು ಲೀಗ್ ಹಂತದಿಂದ ಹೊರಗಡೆ ಬಂದಿದೆ ಈಗ ರಾಜಸ್ಥಾನ. ಅವರ ಒಂದು IPL 2025 ಮುಕ್ತಾಯವಾಗಿದೆ. 19 ಬಾಲಿಗೆ 36 ರನ್, ಆಲ್ಮೋಸ್ಟ್ ಈಗ ನಾವು 200 ಸ್ಟ್ರೈಕ್ ರೇಟ್ ಅಂತ ಹೇಳ್ಬೋದು. 18 ಬಾಲಿಗೆ 36 ಆಗಿದೆ, 200 ಸ್ಟ್ರೈಕ್ ರೇಟ್ ಅಂತ. ಸೊ 5-4 2 6 ಭಾರಿ ಚಂದದ ಆಟ. ಅವರು ಅಂಶುಲ್ ಕಂಬೋಜ್ ಅವರ ಬೌಲಿಂಗಲ್ಲಿ ಒಂದು ಡೀಪ್ ಮಿಡ್ ವಿಕೆಟ್ ರೀಜನಿಗೆ 6 ಹೊಡೆದಕ್ಕೆ ಹೋಗಿ ಅದು 6 ಆಗಲಿಲ್ಲ, ಅದು ಡಮ್ ಅಂತ ಬೋಲ್ಡ್ ಆಯಿತು, ಬ್ಯಾಟಿಗೆ ತಗಲಿಲ್ಲ. ಆ್ಯಂಡ್ ಅವರ ಒಂದು 14 ವರ್ಷದ ಹುಡುಗ ವೈಭವ್ ಸೂರ್ಯವಂಶಿ ಅವ್ರು ಫಸ್ಟ್ ಮ್ಯಾಚಿಂದವೇ ಆಡಿದಿದ್ರೆ ಭಾರಿ ಒಂದು 600+ ರನ್ ಆಗಿರ್ತಿತ್ತ ಅಂತ ಅವರಿದು. 33 ಬಾಲಿಗೆ 57 ರನ್, 4 4 4 6. ಜಾಸ್ತಿ ಹೊಗಳ್ಬಾರ್ದು, ಕಣ್ಣು ಬೀಳ್ತದೆ, ದೃಷ್ಟಿ ಆಗ್ತದೆ. ಸೂಪರ್. ಆ ಒಂದು ಹುಡುಗನಿಗೆ ಭಾರಿ ಒಳ್ಳೆಯ ಭವಿಷ್ಯ ಇದೆ. ಇಫ್ ಹೀ ಸೀರಿಯಸ್ ಅಬೌಟ್ ಕ್ರಿಕೆಟ್, ಆ ಒಂದು ಫಿಟ್ನೆಸ್ ಲೆವೆಲ್ ಎಲ್ಲ ಮೇಂಟೈನ್ ಮಾಡಿದರೆ ನೆಕ್ಸ್ಟ್ IPL ಅಲ್ಲಿ ಸಿಗುವ ಅಣ್ಣ. ತುಂಬ ನಿರೀಕ್ಷೆ ಉಂಟು ನಿನ್ನ ಮೇಲೆ. ಇದೇ ಥರ ಚೆಂದ ಮಾಡಿ ಬ್ಯಾಟಿಂದ ರನ್ ಹರಿದು ಬರಲಿ ಅಂತ ನಾವು ನಮ್ಮ ಒಂದು ಚಾನೆಲ್ ಮೂಲಕ ಹಾರೈಸ್ತೇವೆ, ಆಶಿಸ್ತೇವೆ. 33 ಬಾಲಿಗೆ 57 ರನ್. ಸ್ಯಾಮ್ಸನ್ ಅವರು ಕೂಡ ಭಾರಿ ಚೆಂದ ಮಾಡಿ ಆಡಿದರು. ಒಂದು ಆ್ಯಂಕರ್ ರೋಲ್, 31 ಬಾಲಿಗೆ 41. ಪರಾಗ್ ಅವರಿಂದ ಏನೋ ಅಂಥ ಒಂದು ಆಟ ಬರಲಿಲ್ಲ. 4 ಬಾಲಿಗೆ 3 ರನ್ ಹೊಡೆದು ಡಮ್ ಅಂತ ನೂರ್ ಅಹ್ಮದ್ ಅವರ ಬೌಲಿಂಗಲ್ಲಿ ಔಟ್ ಆದರು. RR 5 ಮ್ಯಾಚ್ ಸೋಲಿಕ್ಕೆ ಸೆಕೆಂಡ್ ಹಾಫಲ್ಲಿ ಕಾರಣ ಇಬ್ಬರು ಪ್ಲೇಯರ್, ಎಸ್ಪೆಷಲಿ ಒಂದು ಪ್ಲೇಯರ್ ಹೆಟ್ಮೈರ್. ಎಂಥ ಭಾರಿ ಒಂದು ಕೆಟ್ಟ ಕ್ರಿಕೆಟ್ ಆಡಿದ್ರಪ್ಪ ಅವರು. ರಾಜಸ್ಥಾನ್ ಪಾಲಿಗೆ ಅಂತೂ ಆ ಒಂದು ಫಿನಿಷರ್ ಆಗಿ ಭಾರಿ ಎಕ್ಸ್ಪೆಕ್ಟೇಷನ್ ಇತ್ತು. ಬಟ್ಲರ್ ಅವ್ರನ್ನ ರಿಟೈನ್ ಮಾಡಿದ್ರೆ, ಹೆಟ್ಮೈರ್ ಅವ್ರನ್ನೆಲ್ಲ ರಿಟೈನ್ ಮಾಡಿದರು. 5 ಮ್ಯಾಚಲ್ಲಿ ತೀರಾ ಶೋಚನೀಯ ಕ್ರಿಕೆಟ್ ಆಡಿದರು. ವಿನ್ ಆಗುವಂಥ ಮ್ಯಾಚ್ಗಳನ್ನು ರಾಜಸ್ಥಾನ ಸೋಲುವಾಗೆ ಮಾಡಿದ್ದು ಹೆಟ್ಮೈರ್ ಮತ್ತು ಇನ್ನೊಂದು ಪ್ಲೇಯರ್ ಧ್ರುವ್ ಜುರೇಲ್. ತುಂಬ ಎಕ್ಸ್ಪೆಕ್ಟೇಷನ್ ಇತ್ತು ಇವರಿಬ್ಬರ ಮೇಲೆ, ಎಸ್ಪೆಷಲಿ ಹೆಟ್ಮೈರ್. ಬಟ್ ಇವತ್ತು ಹಾಗೆ ಮಾಡಲಿಲ್ಲ. ಧ್ರುವ್ ಜುರೇಲ್ ಅವರ 12 ಬಾಲಿಗೆ 31 ರನ್. ಇಲ್ಲ ಅಣ್ಣ, ನಂಗೆ ಪೊಟೆನ್ಷಿಯಲ್ ಉಂಟು, ಈ ಸಲ ಸ್ವಲ್ಪ ಹೆಚ್ಚು ಕಡಿಮೆ ಆಯಿತು ನನ್ನ ಬ್ಯಾಟಿಂಗ್ ಅಂತ ಒಂದು ಮೆಸೇಜ್ ಕೊಟ್ಟಾಗೆ ಇತ್ತು ರಾಜಸ್ಥಾನಿಗೆ. ನನ್ನನ್ನು ರಿಟೈನ್ ಮಾಡಿ ನೆಕ್ಸ್ಟ್ ಸೀಸನ್ ನಾನು ನಿಮಗೆ ಒಂದಿಷ್ಟು ಮ್ಯಾಚ್ಗಳನ್ನು ವಿನ್ ಮಾಡಿಸಿ ಕೊಡ್ತೇನೆ, ಪೊಟೆನ್ಷಿಯಲ್ ಉಂಟು ಅನ್ನುವಂತಹ ಒಂದು ಆಟ ಆಡಿದರು. 12 ಬಾಲಿಗೆ 31 ರನ್, 258 ಸ್ಟ್ರೈಕ್ ರೇಟ್. ಆ್ಯಂಡ್ ನಮ್ಮ ಹೆಟ್ಮೈರ್ ಅವರು ಒಂದು 4 ಒಂದು 6, 5 ಬಾಲಿಗೆ 12 ರನ್. ಒಂದು ಅಶ್ವಿನ್ ಅವರ ಬೌಲಿಂಗಲ್ಲಿ ಪಟಾರ್ ಅಂತ ಒಂದು 6 ಎಲ್ಲ ಹೊಡೆದ್ರು. ತುಂಬ ಹೈಟ್ ಹೋಯಿತು, ಜಾಸ್ತಿ ಡಿಸ್ಟೆನ್ಸ್ ಹೋಗಲಿಲ್ಲ, ತುಂಬ ಹೈಟ್ ಎಲ್ಲ ಹೋಯಿತು. ಅಶ್ವಿನ್ ಅವರು ಒಂದು 2 ವಿಕೆಟ್ ತೆಗೆದ್ರು, ಹೊಡಿಸ್ಕೊಂಡಿದ್ದಾರೆ. ಅವರೊಂದು 2 ವಿಕೆಟ್ ತೆಗೆದ್ರು ಬಿಟ್ಟರೆ, ನೂರ್ ಅಹ್ಮದ್ ಅವರು ಒಂದು ವಿಕೆಟ್ ತೆಗೆದ್ರು, ಅಂಶುಲ್ ಕಂಬೋಜ್ ಅವರು ವಿಕೆಟ್ ತೆಗೆದ್ರು ಬಿಟ್ಟರೆ, ನಿಮಗೆ ಆ ಥರದ ಒಂದು ಲೀಥಲ್ ಅಂತೇನೋ ಹೇಳ್ತಾರಲ್ಲ, ಆ ಥರದ ಬೌಲಿಂಗ್ ಅಟ್ಯಾಕ್ CSKದು ಅಂತ ಅನ್ನಿಸ್ಲೇ ಇಲ್ಲ. ಈ ಒಂದು ಮ್ಯಾಚ್ ಮುಗಿದ ಮೇಲೆ ರಾಜಸ್ಥಾನ 9ನೇ ಪ್ಲೇಸಲ್ಲಿದ್ದರು, CSK 10ನೇ ಪ್ಲೇಸಲ್ಲಿದ್ದರು. ಮ್ಯಾಚ್ ಮುಗಿದ ಮೇಲೆ ಸೇಮ್ ಪ್ಲೇಸ್. ರಾಜಸ್ಥಾನ 9ನೇ ಪ್ಲೇಸ್, CSK 10ನೇ ಪ್ಲೇಸ್. ರಾಜಸ್ಥಾನ 14 ಮ್ಯಾಚಲ್ಲಿ ಕೇವಲ 4 ಮ್ಯಾಚ್ ಗೆದ್ದರು, 9ನೇ ಪ್ಲೇಸ್. ಈಗ ಅವರು ಮುಕ್ತಾಯ ಆಗಿದೆ ಅವರದೊಂದು ಟೂರ್ನಮೆಂಟ್. CSK ಇನ್ನೊಂದು ಮ್ಯಾಚ್ ಬಾಕಿ ಉಂಟು, ಆ ಮ್ಯಾಚ್ ಗೆಲ್ತಾರೆ. ಆ ಮ್ಯಾಚ್ ಗೆದ್ದರೂ ಕೂಡ 14 ಮ್ಯಾಚಲ್ಲಿ 4 ಮ್ಯಾಚ್ ವಿನ್ ಆಗಿ 9ನೇ ಪ್ಲೇಸಿಗೆ ಹೋಗೋದಿಲ್ಲ. ಅವ್ರದ್ದು ರನ್ ರೇಟ್ ತೀರಾ ಕೆಟ್ಟದಿರೋದ್ರಿಂದ ನೆಕ್ಸ್ಟ್ ಮ್ಯಾಚ್ ಗೆದ್ದರೆ ಅವರು ಲಾಸ್ಟ್ ಪ್ಲೇಸಲ್ಲೇ ಇರ್ತಾರೆ. ನೆಕ್ಸ್ಟ್ ಮ್ಯಾಚ್ CSK ಗೆಲ್ಲಬಹುದಾ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಎಸ್ ಬ್ರೋ,
ಲಾಸ್ಟ್ ಮ್ಯಾಚ್ ಗೆಲುವಿನ ಮುಖಾಂತರ ಅವರ ಒಂದು ಏನು IPL ಈ ಸೀಸನನ್ನು ಮುಕ್ತಾಯ ಮಾಡ್ತಾರೆ, ಅಥವಾ ನೋ ವೇ ಚಾನ್ಸೇ ಇಲ್ಲ ಅಂತ ಇದ್ದರೂ ಕೂಡ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಅಷ್ಟೇ, ಸರಿಯಾಗಿ ಬರುವ ನಮಸ್ಕಾರ.